ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಮೆಗಾ ಬ್ರೇಕಿಂಗ್ ನ್ಯೂಸ್ ಈಗ ಡೆಲ್ಲಿಯಿಂದ ಬರ್ತಿದೆ. ಸೋನಿಯಾ, ರಾಹುಲ್ ಮತ್ತು ಖರ್ಗೆ ಅವರ ಮೀಟಿಂಗ್, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟಂತೆ ಕಳೆದ ಭಾನುವಾರ ಕ್ಯಾನ್ಸಲ್ ಆಗಿದ್ದ ಸಭೆ ಇವತ್ತು ದಿಢೀರ್ ಅಂತ ಆಯೋಜನೆ ಆಗಿರೋದು. ಸಿಎಂ ಕುರ್ಚಿ ಸಂಬಂಧಪಟ್ಟ ದೊಡ್ಡ ನಿರ್ಧಾರ ಡೆಲ್ಲಿಯಿಂದ. ವೀಕೆಂಡ್ ಶಾಕ್ ಕೊಟ್ಟ ಡಿಕೆ. ಖರ್ಗೆ ಅವರ ಕಾರಲ್ಲಿ 1-to-1 ಆಗಿದ್ದು ಏನು? ಹಾಗೆ ಖರ್ಗೆ ಅವರ ಈ ಭೇಟಿಗೂ ಮುನ್ನ ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಹೊತ್ತು ತಂದಿದ್ದ ಸಂದೇಶ, ಜೊತೆಗೆ ಸಿದ್ದರಾಮಯ್ಯ ಅತ್ಯಾಪ್ತರೇ ಈಗ ಕೊಟ್ಟಿರುವ ಹಿಂಟ್ ಸಿಎಂ ಕುರ್ಚಿಯ ಬಗ್ಗೆ. ಮೆಗಾ ಡೆವಲಪ್ಮೆಂಟ್ ಆಗ್ತಿದೆ ವೀಕೆಂಡ್ ಅಲ್ಲಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ರಾಹುಲ್ ಮತ್ತು ಖರ್ಗೆ ಮೂವರ ಸಮ್ಮುಖದಲ್ಲಿ ಇವತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ತೀರ್ಮಾನ ಆಗ್ತಿದೆ. ನಿನ್ನೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಭೇಟಿಯಾದ್ರು. ಇವತ್ತು ಖರ್ಗೆ ಅವರ ಜೊತೆಗೆ ಬಹಳ ಸುದೀರ್ಘ ಚರ್ಚೆ. ಡಿಕೆ 1-to-1 ಮೀಟಿಂಗ್ ಆಯಿತು. ಅಲ್ಲಿಂದ ಡೆಲ್ಲಿಗೆ ಹಾರಿದ ಎಐಸಿಸಿ ಅಧ್ಯಕ್ಷರು ಈಗ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚಿಸ್ತಾ ಇರೋದು. ಕಂಪ್ಲೀಟ್ ಡೀಟೇಲ್ಸ್, ಎಕ್ಸ್ಕ್ಲೂಸಿವ್ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಡಿಸೆಂಬರ್ ಅಲ್ಲಿ ಅಧಿವೇಶನಕ್ಕೂ ಮುನ್ನ ಆಗ್ತಿರೋದು ಏನು ಮಾಹಿತಿ ನೋಡ್ತಾ ಹೋಗೋಣ. ಮಿಸ್ ಮಾಡ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಖರ್ಗೆ ಅವರ ಜೊತೆಗೆ ನಡೆದಿದ್ದೇನು ಹಾಗಾದ್ರೆ? ಖರ್ಗೆ ಸಾಹೇಬ್ರು ರಾಜ್ಯಕ್ಕೆ ಬಂದಿದ್ರು. ಖರ್ಗೆ ಅವರ ಜೊತೆಗೆ HAL ತನಕ ಕಾರಲ್ಲಿ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ. ಅಲ್ಲಿ ಬೇರೆ ಯಾರಿಗೂ ಎಂಟ್ರಿ ಇರಲಿಲ್ಲ. HAL ತನಕನೂ ಬೀಳ್ಕೊಡ್ತಿರೋದು 2ನೇ ಸಲ. ಹಿಂದೊಂದ್ಸಲ ಈ ಜಟಾಪಟಿ ಜೋರಾದ ಹೊತ್ತಲ್ಲೂ ಹಾಗೆ ಆಗಿತ್ತು. ಈ ಸಲ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರ ಜೊತೆಗೆ ಸುದೀರ್ಘ ಮಾತುಕತೆ ಮಾಡ್ಕೊಂಡು ಹೋಗಿ HAL ಅಲ್ಲಿ ಬೀಳ್ಕೊಟ್ಟು ಬಂದಿದ್ದಾರೆ. ನಿನ್ನೆ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಗಂಟೆಗಟ್ಟಲೆ ಮಾತುಕತೆ. ಒಂದು ಮಹತ್ವದ ಸಂದೇಶ ಬಂದಿದೆ ಹೈಕಮಾಂಡ್ ಇಂದ. ಅದು ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಡಿಕೆಗೆ ತಲುಪಿದೆ. ಅದಾದ ಮೇಲೆ ದೊಡ್ಡ ಖರ್ಗೆ ಅವ್ರ ಜೊತೆಗೆ ಇವತ್ತು ಮಾತುಕತೆ ಆಗಿರೋದು. ಡಿಕೆ ಜೊತೆ ದೊಡ್ಡ ಖರ್ಗೆ ಅವರು ಅಂತಿಮ ಮಾತುಕತೆ ನಡೆಸಿದ ಮೇಲೆ ಈಗ ಸೋನಿಯಾ, ರಾಹುಲ್ ಗಾಂಧಿ ಅವರ ಜೊತೆ ಕೂರ್ತಿದ್ದಾರೆ. ಕರ್ನಾಟಕದ ದೊಡ್ಡ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ಅದು ಪ್ರಕಟ ಇವತ್ತಾಗಬಹುದು, ಡಿಸೆಂಬರ್ ಅಲ್ಲಿ ಆಗದೇನು ಇರಬಹುದು. ಆದ್ರೆ ನಿರ್ಧಾರ ಆಗುತ್ತೆ ಪಕ್ಷದ ಒಳಗಡೆ, ಅದು ಕನ್ವೆ ಆಗುತ್ತೆ. ಅದಕ್ಕೆ ಬೇಕಾದ ಪೂರ್ವ ತಯಾರಿಗಳು ಶುರುವಾಗ್ತವೆ. ಸೋನಿಯಾ ಗಾಂಧಿ ಅವರು ಬದಲಾವಣೆಯನ್ನ ಬಯಸಿದ್ದಾರೆ ಅನ್ನುವಂತಹ ದೊಡ್ಡ ಸಂದೇಶವೇ ಬರ್ತಿದೆ. ಆದರೆ ಅದು ಸರಿಯಾಗಬೇಕು, ತೊಂದರೆ ಇಲ್ಲದಂತಾಗಬೇಕು. ಈಗಾಗಲೇ ಬಹಳಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ. ಜನವರಿ 7ಕ್ಕೆ ಸಿದ್ದರಾಮಯ್ಯನವರು ದೇವರಾಜ ಅರಸರ ಅವಧಿ ಆ ದಾಖಲೆಯನ್ನ ಮುರಿತಾರೆ. ಸೊ ಅಷ್ಟೊತ್ತಿಗೆ ಈ ಸಮಯ ಬಂದು ನಿಲ್ತಿದೆ. ಡಿಕೆ ಶಿವಕುಮಾರ್ ಅವ್ರಿಗೆ ಒಂದು ಕಂಡೀಷನ್ ನೊಂದಿಗೆ ಈ ಕುರ್ಚಿಯನ್ನ ಏರೋದಕ್ಕೆ ಹೈಕಮಾಂಡ್ ಅವಕಾಶ ಮಾಡಿಕೊಡ್ತಿದೆ ಅನ್ನೋದು ಇಂಟ್ರೆಸ್ಟಿಂಗ್. ಸಿಗ್ತಿರೋ ಮಾಹಿತಿ ಪ್ರಕಾರ ಈಗ ಡಿಕೆ ಶಿವಕುಮಾರ್ ಅವರ ದಾರಿ ಕ್ಲಿಯರ್ ಆಗಿದೆ. ಒಂದೇ ಒಂದು ತಲೆನೋವು ಉಳ್ಕೊಂಡಿದೆ, ಅದನ್ನ ಡಿಕೆನೇ ಬಗೆಹರಿಸ್ಕೊಳ್ಬೇಕಾಗಿದೆ. ಸೊ ಡಿಕೆಗೆ ವೀಕೆಂಡ್ ಬಿಗ್ ನ್ಯೂಸ್. ಆದ್ರೆ ಕಂಡೀಷನ್ ಏನು ಅದನ್ನ ನೀವು ನೋಡ್ಲೇಬೇಕು, ಹೇಳ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುನ್ನ ಇದು ಒಂದ್ ಕಡೆ ಆದ್ರೆ, ರಾಜಣ್ಣ ಅವ್ರು ಏನ್ ಹೇಳ್ತಿದ್ದಾರೆ ನೋಡಿ, ಡಿಕೆ CM ಆದ್ರೆ ನಾನಂತೂ ಅವರ ಸಂಪುಟದಲ್ಲಿ ಸಚಿವ ಆಗೋಕೆ ವಯಸ್ಸೋದು ಇಲ್ಲ, ಪ್ಲೀಸ್ ಬೇರೆಯವ್ರಿಗೆ ಅವಕಾಶ ಕೊಟ್ಕೊಳ್ಳಿ ಅಂತಿದ್ದಾರೆ. ಸೊ ಸಿದ್ದು ಬಣದ ನಾಯಕರಿಗೆಲ್ಲ ಸಂದೇಶ ತಲುಪಿದಂತೆ ಕಾಣ್ತಿದೆ. ಇವತ್ತು ಸಿದ್ದರಾಮಯ್ಯನವರು ಒಂದು ಕಾರ್ಯಕ್ರಮದಲ್ಲಿ ಏನ್ ಮಾತಾಡಿದ್ದಾರೆ, ಗ್ಯಾರಂಟಿ ಬಗ್ಗೆ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀನಿ ಅನ್ನೋ ಮಾತು ಆಡ್ತಾ ನಾನು ಸಾಮಾನ್ಯವಾಗಿ ಮಾತು ಕೊಡಲ್ಲ, ಆದ್ರೆ ಮಾತು ಕೊಟ್ರೆ ಅದನ್ನ ತಪ್ಪಲ್ಲ ಅನ್ನುವಂತಹ ದೊಡ್ಡ ಸಂದೇಶ ಸಿದ್ದರಾಮಯ್ಯನವ್ರು ಕೊಟ್ಟಿರೋದಿಕ್ಕೂ ಈ ಬೆಳವಣಿಗೆ ಆಗ್ತಿರೋದಿಕ್ಕೂ ಟೈಮಿಂಗ್ಸ್ ನೋಡಿದ್ರೆ ಬಹುದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಿಡಿಯೋ ಥರದಲ್ಲಿ ಕಾಣಿಸ್ತಾ ಇದೆ. ರಾಜಣ್ಣನವರ ಮಾತು ಕೂಡ ಹಿಂಟ್ ಕೊಡ್ತಿದೆ. MB ಪಾಟೀಲ್ರು ಕರೆದು ಡಿಕೆ ಸನ್ಮಾನ ಮಾಡಿದ್ದು ಸತೀಶ್ ಜಾರಕಿಹೊಳಿ ಅವರು ಅನಿವಾರ್ಯವಾಗಿ ಅವ್ರ ಮನಸ್ಸಲ್ಲಿ ಏನೇ ಇದ್ರೂ ಕೂಡ ಡಿಕೆ ಜೊತೆಗೆ ಕೂತು ಮಾತಾಡಬೇಕಾದ ಸಂದರ್ಭ ಬಂತು. ಸೊ ಇವೆಲ್ಲವೂ ಆಗ್ತಿರೋದು ಒಂದಕ್ಕೊಂದು ಲಿಂಕ್ ಆಗ್ತಿದೆ. ನಾನು ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ಯಾವುದಾದ್ರೂ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಬಹುಶಃ ನಿಮಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ರಾಜಕೀಯಕ್ಕೋಸ್ಕರ ಅದನ್ನು ಹೇಳೋಕ್ಕಾಗಲ್ಲ. ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ,
ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ಈಗ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಈಗ ವೆಂಕಟೇಶ್ ಅವರು ಹೇಳಿದ್ರು MLA ಈಗ ಹೋಗೋಣ. ಕಂಡೀಷನ್ ಏನು? DK ಮುಂದಿರುವಂತಹ ಹೈಕಮಾಂಡ್ ಇಟ್ಟಿರುವಂತಹ ಕಂಡೀಷನ್ನು ಕಾಂಗ್ರೆಸ್ಗಿರುವಂತಹ ಈ ಒಂದು ಸವಾಲು DK ಈಗ ಪರಿಹಾರ ಮಾಡ್ಕೊಳ್ಬೇಕಾಗಿರೋದು ಏನು ಅನ್ನೋದನ್ನ ಡೀಟೇಲ್ಡ್ ಆಗಿ ಇಡ್ತಾ ಹೋಗ್ತೀವಿ ನೋಡಿ. ಪ್ರಿಯಾಂಕ್ ಖರ್ಗೆ ಅವರು ಹೊತ್ತು ತಂದ ಸಂದೇಶ, ಮೂಲಗಳ ಮಾಹಿತಿಯ ಪ್ರಕಾರ ಹೈಕಮಾಂಡ್ DK ಶಿವಕುಮಾರ್ ಅವ್ರನ್ನ CM ಮಾಡೋದಕ್ಕೆ ರೆಡಿ ಇದೆ. ಆದ್ರೆ ಒಂದು ಕಂಡೀಷನ್, ಅಂದ್ರೆ ಒಂದು ತೊಡಕು, ಸಿದ್ದರಾಮಯ್ಯನವರನ್ನ ಒಪ್ಪಿಸುವ ಜವಾಬ್ದಾರಿ ನಮ್ಮದು. ಅವ್ರು ಏನೇ ಹಠ ಮಾಡಬಹುದು, ಅಥವಾ ಮಾಸ್ ಲೀಡರ್ ಸ್ಟ್ರಾಂಗ್ ಲೀಡರ್ ಹಠ ಹಿಡಿದ್ರೆ ಕಥೆ ಏನು ಅಂತ ಅನಿಸ್ಬಹುದು. ಆದರೆ ಹೈಕಮಾಂಡ್ ಹೇಳಿದ ಮಾತನ್ನ, ಯಾಕಂದ್ರೆ ಸೋನಿಯಾ ಗಾಂಧಿ ಅವರೇ ಈ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ, ದೊಡ್ಡ ಖರ್ಗೆ ಅವರೇ ನಿರ್ಧಾರ ತಗೊಳ್ತಾರೆ. ಇದು ಕರ್ನಾಟಕದ ಮ್ಯಾಟರ್ ಆಗಿರೋದ್ರಿಂದ, AICC ಅಧ್ಯಕ್ಷರು ತವರಾಗಿರೋದ್ರಿಂದಾಗಿ ಅದು ದೊಡ್ಡ ಖರ್ಗೆ ಅವರು ನಿರ್ಧಾರ ತಗೊಳ್ತಾರೆ ಅನ್ನೋ ಮೂಲಕ ಒನ್ ಸೈಡೆಡ್ ಇಲ್ಲಿ ಏನು ಆಗೋದು ಬೇಡ, ಸಿದ್ದರಾಮಯ್ಯನವ್ರಿಗೂ ನಿವೃತ್ತಿ ಸಮಯ ಬಂದಿದೆ ಅನ್ನೋ ಸಂದೇಶ ತಲುಪಿದೆ ಅಂತಾನೆ ಚರ್ಚೆ ಆಗ್ತಿರೋದಲ್ವಾ. ಈ ಹೊತ್ತಲ್ಲಿ ಕಂಡೀಷನ್ ಏನು, ಈಗ ಕಾಂಪ್ಲಿಕೇಶನ್ ಏನಂದ್ರೆ, ಸಿದ್ದರಾಮಯ್ಯನವ್ರು ನಾವು ಒಪ್ಪಿಸ್ತೀವಿ, ಆದರೆ ಸತೀಶ್ ಜಾರಕಿಹೊಳಿ ಅವರು, ಜಾರ್ಜ್ ಅವರು, ಈಗ ಜಾರ್ಜ್ ಅವ್ರ ವಿಚಾರದಲ್ಲೂ ಹೈಕಮಾಂಡೇ ಸ್ವಲ್ಪ ಮಾತಾಡಬೇಕಾಗತ್ತೆ. ಜಾರ್ಜ್ ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಅತ್ಯಂತ ಪ್ರಭಾವಿ, ಕರ್ನಾಟಕದ ಯಾವ ರಾಜಕಾರಣಿನೂ ಕೂಡ ಅಷ್ಟು ಪ್ರಭಾವಿ ಅಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಅಷ್ಟು ಪ್ರಭಾವಿ, ಅಷ್ಟು ಪರಮಾಪ್ತರು, ನಿರಂತರವಾಗಿ ಅಧಿಕಾರ ಇರುತ್ತೋ ಇಲ್ವೋ, ಬಲ ಎಲ್ಲ ಬಗೆಯ ಬಲ ತುಂಬುತ್ತಿರುವಂಥ ನಾಯಕ. ಹಾಗಾಗಿ ಅವ್ರ ಮಾತಿಗೆ ತೂಕ ಇರುತ್ತೆ. ಅವರ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವರೇ ಮಾತಾಡಬೇಕಾಗತ್ತೆ. ಆದ್ರೂ ಉಳಿದಂತೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಟೆನ್ಷನ್. ಈಗ ಜಮೀರ್ ಅವ್ರನ್ನ ಮನವೊಲಿಸಬಹುದು, MB ಪಾಟೀಲ್ರನ್ನು ಮನವೊಲಿಸ್ಬಿಡ್ಬೋದು DK ಶಿವಕುಮಾರ್ ಅವರು. ಯಾಕಂದ್ರೆ ಅವರು ನೆಕ್ಸ್ಟ್ CM ಆಗ್ಬಿಡ್ತೀನಿ ಅಂತ ನಿಂತವ್ರಲ್ಲ. ನಮಗೆ ಅನ್ಯಾಯ ಆಗಬಾರ್ದು, ತಮ್ಮ ಸ್ಥಾನಮಾನಕ್ಕೆ ಕುತ್ತು ಬರಬಾರ್ದು, ತಮ್ಮನ್ನು ಕಡೆಗಣಿಸಬಾರ್ದು ಅನ್ನೋದಷ್ಟೇ ಅವ್ರ ಡಿಮ್ಯಾಂಡು. ಸೊ ಅದನ್ನ DK ಶಿವಕುಮಾರ್ ಕೇರ್ ಮಾಡಿಬಿಟ್ರೆ ಅವ್ರದ್ದೇನು ಸಮಸ್ಯೆ ಆಗಲ್ಲ. MB ಪಾಟೀಲ್ರು KIADB ಕಾರ್ಯಕ್ರಮದಲ್ಲಿ ನಿನ್ನೆ ಮೀಟಿಂಗ್ ಆಯಿತು. ಕರೆದು DKಗೆ ಸನ್ಮಾನ ಮಾಡುವ ಅವಶ್ಯಕತೆ ಇರಲಿಲ್ಲ, ಮೀಟಿಂಗ್ ಅಷ್ಟೇ ಮಾಡೋದಾಗಿದ್ರೆ ಪ್ರತ್ಯೇಕವಾಗಿ ಮಾಡಬಹುದಿತ್ತು. ಬಟ್ MB ಪಾಟೀಲ್ರು DK ಶಿವಕುಮಾರ್ ಅವರ ಕಡೆಗೆ ಸ್ವಲ್ಪ ಸಾಫ್ಟ್ ಆಗ್ತಿರೋಂಗೆ ಕಾಣಿಸ್ತಿದೆ. ಚಲುವರಾಯಸ್ವಾಮಿ ಅವ್ರು ಮುಂಚೆ ಎಲ್ಲಿದ್ರು, ಸಿದ್ದರಾಮಯ್ಯನವ್ರಿಗೆ ಪರಮಾಪ್ತರು, ಈಗ DK ಕಡೆಗೆ ವಾಲಿಲ್ವಾ ಅವರು? ಹಾಗೆ ಜಮೀರ್ ಅವರು ಕೂಡ ನ್ಯೂಟ್ರಲ್ ಆಗಿ ಹೇಗೋ ಸೈಲೆಂಟ್ ಆಗಿ ಇರಬಹುದು. ಯಾಕಂದ್ರೆ ಸಿದ್ದರಾಮಯ್ಯನವರಿಂದ ಜಮೀರ್ ಅವ್ರಿಗಲ್ಲ, ಜಮೀರ್ ಅವರಿಂದ ಸಿದ್ದರಾಮಯ್ಯನವ್ರಿಗೂ ಲಾಭ ಸಿಕ್ಕಿದೆ. ಮುಸಲ್ಮಾನ್ ಸಮುದಾಯ ಸಹಜವಾಗಿ ಜಮೀರ್ ಅವ್ರ ಜೊತೆಗಿರೋದ್ರಿಂದಾಗಿ. ಸೊ ಈಗ ಯಾರು ಪ್ರಾಬ್ಲಮ್ಮು? ಸತೀಶ್ ಜಾರಕಿಹೊಳಿ ಅವರು ಸರ್ಕಾರ ಬೀಳಿಸುವ ತಾಕತ್ತು ಹೊಂದಿರೋರು. ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಕೈ ಜೋಡಿಸಿ ಬಿಡಬಹುದು ಅನ್ನೋ ಆತಂಕ ಇದೆ ಹೈಕಮಾಂಡ್ಗೆ. ಸತೀಶ್ ಜಾರಕಿಹೊಳಿ ಅವರು 40 ಶಾಸಕರನ್ನ ಎತ್ತು ಬಿಟ್ರೆ ಏನು ಕಥೆ? ಅವ್ರು ಕಾಂಗ್ರೆಸ್ ಬಿಡ್ತಾರೆ ಅಂತಲ್ಲ, ಕಳಿಸ್ಬಹುದು, ನಿಮ್ಮ ದಾರಿ ನೀವು ನೋಡ್ಕೊಳ್ರಪ್ಪ ಅಂತ. ಮೈತ್ರಿ ಸರ್ಕಾರ ಬಿದ್ದಿದ್ದು ಹೆಂಗೆ? ಏನು ಸಿದ್ದರಾಮಯ್ಯನವ್ರು ಹೋದ್ರ ಹೊರಗಡೆ? ಸಿದ್ದರಾಮಯ್ಯನವ್ರು ಕಳಿಸಿದ್ರು ಅಂತ ಆರೋಪ ಮಾಡ್ತಾರೆ ಕುಮಾರಸ್ವಾಮಿ ಅವರು, DK ಕಳಿಸಿದ್ರು ಅಂತ ಆರೋಪ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಒಟ್ಟಿನಲ್ಲಿ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ, ನಿಮ್ಮ ನಿರ್ಧಾರ ನಿಮ್ಮದು ಅಂತ ಸುಮ್ಮನಾಗ್ಬಿಟ್ರು ನಾಯಕರು ಅನ್ನೋದು ಸೀಕ್ರೆಟ್ ಗೊತ್ತಿರೋದೆ. ಹಂಗೆ ಮಾಡಿಬಿಟ್ರೆ ಏನು ಕಥೆ? ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಮನವೊಲಿಸಬೇಕು. ಆ ಪ್ರಯತ್ನದಲ್ಲಿಯೇ ಈಗ DK ತೊಡಗಿಕೊಂಡಿರೋದು. ನಿರಂತರ ಸಭೆಗಳಾಗ್ತಿದ್ದಾವೆ. 2 ಸಲ ಸತೀಶ್ ಜಾರಕಿಹೊಳಿ ಜೊತೆಗೆ 1-to-1 ಮೀಟಿಂಗ್ ಮಾಡಿ ಬಂದಿದ್ದಾರೆ DK ಶಿವಕುಮಾರ್ ಅವರು. ಈಗ ಏನಾಗುತ್ತೆ, ಅಧ್ಯಕ್ಷ ಕುರ್ಚಿ ಅವ್ರಿಗೆ ಕೊಟ್ಬಿಡ್ಬೋದು ಸುಲಭ. ಆದರೆ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷರಾದರೂ ಕೂಡ DK ಜೊತೆ ಕಾಂಪ್ರಮೈಸ್ ಆದ್ರು ಅನ್ನೋ ಮಾತು ಬಂದ್ಬಿಟ್ರೆ ಕಷ್ಟ ಅವ್ರ ಭವಿಷ್ಯಕ್ಕೆ. ಅವರು ತನ್ನನ್ನು ತಾನು DKಗೆ ಸರಿಸಮನಾದ ಲೀಡರು, ಸಿದ್ದರಾಮಯ್ಯನವರ ಬಳಿಕದ ನಾಯಕ ಅಂತ ನೋಡ್ತಿದ್ದಾರೆ. ಅವರು CM ಆಗಕ್ಕೆ ಬಯಸ್ತಿದ್ದಾರೆ. ಹೀಗಿರುವಾಗ DK ಜೊತೆ ಕಾಂಪ್ರಮೈಸ್ ಅನ್ನೋ ಥರ ಆಗಬಾರ್ದು. ಬಟ್ ಅವ್ರ ಲೆಕ್ಕಾಚಾರ ಹೆಂಗಿರುತ್ತೆ, ಈಗ ಹೇಗೋ DK ಜೊತೆಗೆ ಸಾಫ್ಟ್ ಆಗಿನೋ ಹೊಂದ್ಕೊಂಡು ಸ್ವಲ್ಪ ದಿನ ತಾಳ್ಕೊಂಡು ಅಧ್ಯಕ್ಷ ಕುರ್ಚಿಯನ್ನು ಗಿಟ್ಟಿಸ್ಕೊಂಡು ಬಿಡೋದು. DK ಜೊತೆ ಘರ್ಷಣೆಗಿಳಿದ್ರೆ ಹೆಚ್ಚು ಕಡಿಮೆ ಆಗಿ ನಾಳೆ ಇಬ್ಬರು ಜಟಾಪಟಿಲ್ 3ನೇವ್ರು ಅನ್ನೋ ಥರ ಅಧ್ಯಕ್ಷ ಕುರ್ಚಿ ಮತ್ತೊಬ್ಬರು ಪಾಲಾಗ್ಬಿಟ್ರೆ ಏನು ಕಥೆ? DK ಹಠ ಹಿಡಿದು ಕೂತು ಬಿಟ್ರೆ ಅಲ್ವಾ? ಸೊ ಅಧ್ಯಕ್ಷ ಕುರ್ಚಿ ಮೊದಲು ಫಿಕ್ಸ್ ಮಾಡ್ಕೊಳ್ಳೋಣ. CM ಕುರ್ಚಿದು ಏನಾದರೂ ಆಗಲಿ, ಅಧ್ಯಕ್ಷ ಕುರ್ಚಿ ಫಿಕ್ಸ್ ಮಾಡಿಕೊಂಡ್ರೆ ನಾಳೆ DK CM ಆದರೂ ಆಗದೇ ಇದ್ದರೂ ಭವಿಷ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಪಕ್ಷದಲ್ಲಿ ಒಂದು ಪವರ್ ಬಂದುಬಿಡುತ್ತೆ. ಪಕ್ಷದಲ್ಲಿ ಹೋಲ್ಡ್ ಕಂಪ್ಲೀಟ್ ಆಗಿ. ಈಗ DK ಯಾಕೆ ಇಷ್ಟು ಸ್ಟ್ರಾಂಗು? ಪಕ್ಷದ ಅಧ್ಯಕ್ಷ ಆಗಿರೋದಕ್ಕೆ. ಬರೀ DCM ಸಚಿವರಾಗಿದ್ದರೆ ಆಗ್ತಿರ್ಲಿಲ್ಲ.
ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಮುಂದೆ ತನ್ನ ಆಟ ಶುರು ಮಾಡಬಹುದು. DK CM ಆದರೂ ಕೂಡ ತನ್ನ ಮಾತು ನಡೀತಿಲ್ಲ ಅಂದ್ಕೊಂಡ್ರೆ, ಅಥವಾ ತನಗೆ DK ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿದ್ದಾರೆ, ಪಕ್ಷದ ಚಟುವಟಿಕೆಗಳಲ್ಲಿ ಕೈ ಆಡಿಸ್ತಿದ್ದಾರೆ, ಯಾವುದೇ ರೀತಿಯ ಬೆಳವಣಿಗೆ ಆದರೂ ಕೂಡ ಸರ್ಕಾರದ ಬುಡ ಶೇಕ್ ಆಗೋದಕ್ಕೆ ಶುರು ಆಗಬಹುದು. ಆ ಮೂಲಕ ತನ್ನ ನಾಯಕತ್ವವೇ ಬೇಕು ಕಾಂಗ್ರೆಸ್ಗೆ ಅಂತ ಸತೀಶ್ ಜಾರಕಿಹೊಳಿ ಅವರು ನಿಂತು ಬಿಡಬಹುದು. ಇದೆಲ್ಲ ಟೆನ್ಷನ್ ಈಗ ಹೈಕಮಾಂಡ್ಗಿದೆ. ಈಗ ಹೇಗೋ ಸ್ಟೇಬಲ್ ಆಗಿದೆ ಸಿದ್ದರಾಮಯ್ಯನವರು ಇರೋದ್ರಿಂದಾಗಿ, ಈಗ DK ಕೊಟ್ಟು ಮತ್ತೊಬ್ಬರು ಸಿಡ್ದು ಹೇಳೋದು ಅಂಥದ್ದಾದರೆ ಅದನ್ನು ಖಚಿತಪಡಿಸ್ಕೊಡಿ ನೀವು ಅನ್ನೋದು DKಗೆ ಕೊಟ್ಟಿರೋ ಟಾಸ್ಕು. ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಮಾತುಕತೆ ಆಗಿದೆ. ಇವತ್ತು ಸುದೀರ್ಘವಾಗಿ ಏರ್ಪೋರ್ಟ್ಗೆ ಹೋಗಿ ತಲುಪೋ ತನಕನೂ DK ಮತ್ತು ದೊಡ್ಡ ಖರ್ಗೆ ಅವರು AICC ಅಧ್ಯಕ್ಷರು ಪಕ್ಷದ ಈ ಪರಿಸ್ಥಿತಿ ಕೈ ಮೀರಬಾರ್ದು, ಸರ್ಕಾರಕ್ಕೆ ಸಂಕಷ್ಟ ಬಂದೊದಗಬಾರ್ದು, ಅದನ್ನು ನೀವು ಖಚಿತಪಡಿಸಬೇಕು ಅನ್ನೋ ವಿಷಯವೇ ಈಗ ಮುಂಚೂಣಿಗೆ ಬಂದಿದೆ ಅನ್ನೋದು ಸಿಗ್ತಿರೋ ಮಾಹಿತಿ ಮೂಲಗಳಿಂದ. ಸೊ ಡಿಸೆಂಬರ್ ಅಂತ್ಯದ ಒಳಗೇನೆ DKಗೆ ಪಟ್ಟ ಕಟ್ಟೋ ವಿಷಯವನ್ನು ಕ್ಲಿಯರ್ ಮಾಡೋದಕ್ಕೆ ಬಯಸ್ತಾ ಇದೆ ಹೈಕಮಾಂಡ್. ಅಷ್ಟರ ಒಳಗಡೆ DK ಈಗ ಟ್ರಬಲ್ ಶೂಟಿಂಗ್ ಮಾಡಬೇಕಾಗಿದೆ. ಅವ್ರಿಗೆ ಕೊಟ್ಟಿರೋ ಟಾಸ್ಕನ್ನು ಕಂಪ್ಲೀಟ್ ಮಾಡಿ ತೋರಿಸ್ಬೇಕಾಗಿದೆ. ಸಿದ್ದರಾಮಯ್ಯನವ್ರಿಗಂತೂ ತಮ್ಮ ಜೊತೆಗೆ ಸಮುದಾಯ ನಿಲ್ಲೋ ರೀತಿ ನಾವು ಮಾಡಬಲ್ಲೆವು ಅನ್ನೋ ಮೆಸೇಜನ್ನು ಹೆಜ್ಜೆ ಹೆಜ್ಜೆಗೂ ಕೊಡ್ತಿದ್ದಾರೆ DK. ಪ್ರಿಯಾಂಕ್ ಖರ್ಗೆ ಅವರು ತುಂಬ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ, ನೋಡ್ತಿದ್ದೀವಿ. ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ DK ಏನಂದ್ರು, ಹೌದು ಅದು ನಮ್ಮ ಪಕ್ಷದದು ಸಂಸ್ಥೆ, ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿರೋದು ಹೌದು, ನಾವು ಏನೀಗ ಅನ್ನೋ ಮೂಲಕ ದುಡ್ಡು ಕೊಟ್ಟರೆ ತಪ್ಪೇನು, ನಮ್ಮ ಪಕ್ಷದ ಸಂಸ್ಥೆ ಅಂತ ಓಪನ್ ಆಗಿ ಹುಡುಗಿದ್ದಾರೆ. ಆ ಮೂಲಕ ಹೈಕಮಾಂಡ್ಗೆ ನನ್ನ ನಿಷ್ಠೆ. ಈಗ ಇಡೀ ಕೇಸ್ ಮತ್ತೆ ಹೊಸ ಫ್ರೆಶ್ FIR ಆಗಿದೆ. DK ಬ್ರದರ್ಸ್ ಇಬ್ಬರಿಗೂ ಕೂಡ ನೋಟಿಸ್ ಬಂದಿದೆ. ಆರ್ಥಿಕ ಅಪರಾಧಕ್ಕೆ ಸಂಬಂಧಪಟ್ಟಂತೆ DK ಬ್ರದರ್ಸ್ಗೆ ಶುರುವಾಗುತ್ತೆ ಟೆನ್ಷನ್ ಈಗ. ಅದರ ನಡುವೆ ಹೌದ್ರಿ ನಾವು ಹೆಲ್ಪ್ ಮಾಡಿದ್ದೀವಿ, ನಮ್ಮದೇ ಇದು ಸಂಸ್ಥೆ ನ್ಯಾಷನಲ್ ಹೆರಾಲ್ಡ್ ಅಂತ ಎದೆ ತಟ್ಟಿ ಗುಡುಗಿದ್ದಾರೆ DK. ಪ್ರಿಯಾಂಕ್ ಖರ್ಗೆ ಅವರು ಕೂಡ RSS ವಿದೇಶದಲ್ಲಿ ಎಷ್ಟು ಫಂಡ್ ಇದೆ ಅಂತ ಅದನ್ನು ಮೊದಲು ತೆಗೆದಿಡ್ಲಿ. ಸುಮ್ಮನೆ ಇಲ್ಲದ ಸಲ್ಲದ ಈ ಖ್ಯಾತೆ ರಾಜಕೀಯ ಉದ್ದೇಶಗಳಿಂದ DK ಟಾರ್ಗೆಟ್ ಮಾಡೋದು, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ವಿರುದ್ಧ ಮತ್ತೆ FIR, ಕಂಪ್ಲೇಂಟು, ಕೇಸು, ED ಹುನ್ನಾರ ಅಂತ ಪ್ರಿಯಾಂಕ್ ಖರ್ಗೆ ಅವರು ಸಿಡಿದೆದ್ದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮತ್ತು DK ಶಿವಕುಮಾರ್ ಅವರು ಕೈ ಜೋಡಿಸಿ ನಡೆಯುವ ಮೂಲಕ ದೊಡ್ಡ ಖರ್ಗೆ ಅವರ ಆಶೀರ್ವಾದದೊಂದಿಗೆ ಜಾತಿ ಲೆಕ್ಕಾಚಾರ ಪಕ್ಕಾ ಮಾಡೋದು ಪ್ಲ್ಯಾನು. ಪ್ರಿಯಾಂಕ್ ಖರ್ಗೆ ಅವರು ಓಪನ್ ಆಗಿ ಹೇಳಿದ್ರಲ್ಲ, ಪಕ್ಷ ಮುಂಚೆನೂ ಇತ್ತು, ಸಿದ್ದರಾಮಯ್ಯನವರು ಬಲ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವ್ರಿಗೆ ಪಕ್ಷ ಬಲ ಕೊಟ್ಟಿದೆ ಅಂತ. ಸೊ ಪ್ರಿಯಾಂಕ್ ಖರ್ಗೆ ಅವರು ತಯಾರಿ ಮಾಡಿಕೊಂಡೇ ಬಿಟ್ಟಿದ್ದಾರೆ ಉನ್ನತ ಸ್ಥಾನಮಾನ ಪಡ್ಕೊಳ್ಳೋಕೆ. ಈ ಸಮಯದಲ್ಲಿ ನಾವು ಖಂಡಿತ ಜಾತಿ ಲೆಕ್ಕಾಚಾರದಲ್ಲಿ ಏನೂ ಸಮಸ್ಯೆ ಆಗಕ್ಕೆ ಬಿಡಲ್ಲ ಅನ್ನೋದು DK ಬ್ರದರ್ಸ್ ವಾದ ಮತ್ತು ಲೆಕ್ಕ. ಇಷ್ಟೆಲ್ಲ ಓಕೆ, ಆದರೆ ಸತೀಶ್ ಜಾರಕಿಹೊಳಿ ಅವ್ರ ವಿಷಯ ಏನು ಮಾಡ್ತೀರಿ ಅನ್ನೋದು ಮಾತ್ರ ಈಗ ಹೈಕಮಾಂಡ್ ಎದುರಿಗಿರೋ ಪ್ರಶ್ನೆ. DK ಶಿವಕುಮಾರ್ ಅವರು ಆ ಕಟ್ಟಕಡೆಯ ಪ್ರಯತ್ನ ಅಂತಾರಲ್ಲ, ಕ್ಲೈಮ್ಯಾಕ್ಸ್ ಆಪರೇಷನ್ಗೆ ತೊಡಗಿಕೊಂಡಿದ್ದಾರೆ. ಈಗ ನೋಡಬೇಕು ಸತೀಶ್ ಜಾರಕಿಹೊಳಿ ಅವರ ನಡೆ ಏನಾಗಿರುತ್ತೆ ಅನ್ನೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.